ನಮಸ್ತೆ ಎಲ್ಲರಿಗೂ. ನನ್ನ ಹಿಂದಿನ ವಿಡಿಯೋದಲ್ಲಿ 4 ಮತ್ತು 5ನೇ ತರಗತಿಯ ಘಟಕ ಪರೀಕ್ಷೆಗೆ ಸಂಬಂಧಿಸಿದಂತೆ 3 ಮತ್ತು 4ನೇ ಘಟಕಗಳ ಮೇಲೆ ಯಾವ ರೀತಿಯಾಗಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು 10 ಲಿಖಿತ ಮತ್ತು 5 ಮೌಖಿಕ ಅಂಕಗಳಾಗಿ ಪ್ರಶ್ನೆ ಪತ್ರಿಕೆ ರಚನೆ ಮಾಡ್ಬೋದು ಅಂತ ನೋಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಮುಂದಿನ 2 ಘಟಕಗಳ ಕುರಿತು ನೋಡೋಣ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ? 4ನೇ ತರಗತಿ ಕನ್ನಡ ಘಟಕ 5 ಅಜ್ಜಿಯ ತೋಟದಲ್ಲಿ ಒಂದು ದಿನ. ಈ ಒಂದು ಪಾಠದ ಮೇಲೆ 10 ಅಂಕಗಳು ಲಿಖಿತ ಮತ್ತು 5 ಅಂಕಗಳ ಮೌಖಿಕ ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿ ರಚನೆ ಮಾಡ್ಕೋಬೋದು ಅಂತ ಒಂದು ಮಾದರಿಯನ್ನು ನೋಡೋಣ. ಮೊದಲನೇ ಮೇನು ವಿರುದ್ಧಾರ್ಥಕ ಪದ ಬರೆಯಿರಿ. 2 ಪ್ರಶ್ನೆಗಳು 1 ಅಂಕದ್ದು. ಹೊರಗೆ, ಎರಡನೇದು ಹಿಂದೆ. ಎರಡನೇ ಮೇನು ಒಂದು ವಾಕ್ಯದಲ್ಲಿ ಉತ್ತರಿಸಿ. 2 ಕ್ವಶನ್ನು 1 ಅಂಕದ್ದು. ಮಲೆನಾಡ ತಪ್ಪಲಿನಲ್ಲಿರುವ ಊರು ಯಾವುದು? ಯಾವ ಪ್ರಾಣಿ ಸರಸರನೆ ಹರಿದು ಹೋಯಿತು? 3ನೇ ಮೇನು 1 ಪ್ರಶ್ನೆ 2 ಅಂಕದ್ದು. ಯಾರು ಯಾರಿಗೆ ಹೇಳಿದರು? ನಿಧಾನವಾಗಿ ಬನ್ನಿ, ಮುಳ್ಳುಗಳು ಇರಬಹುದು. ಇಲ್ಲಿ ಯಾರು ಯಾರಿಗೆ ಹೇಳಿದರು ಅನ್ನೋದನ್ನು ಬರಿಬೇಕು. 4ನೇ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇದು 2 ಪ್ರಶ್ನೆಗಳು 2 ಅಂಕದ್ದು. ಸಾಮಾನ್ಯವಾಗಿ ತೋಟದ ಸುತ್ತಮುತ್ತ ಕಂಡುಬರುವ ಪ್ರಾಣಿಗಳು ಯಾವುವು? ನಿಮ್ಮ ಕಲ್ಪನೆಯಂತೆ ತೋಟದ ಸುಂದರವಾದ ಚಿತ್ರ ಬರೆದು ಬಣ್ಣ ಹಚ್ಚಿ. ಇದಿಷ್ಟು ಲಿಖಿತ 10 ಮಾರ್ಕಿಗೆ ಆಯಿತು. 4 4 + 2 6 6 + 2 8 8 + 2 10. ಇವಿಷ್ಟು 10 ಅಂಕಗಳು ಲಿಖಿತ ಪರೀಕ್ಷೆಗೆ ಆಯಿತು. ಈಗ ಮೌಖಿಕ 5 ಮಾರ್ಕ್ಸ್ಗೆ ಇಲ್ಲಿ ಹತ್ತಿರ ಪದದ ವಿರುದ್ಧ ಪದ ಹೇಳು. ಅದೇ ರೀತಿ ಭಯ ಪದದ ವಿರುದ್ಧ ಪದ ಹೇಳು. ಆರಂಭ ಪದದ ವಿರುದ್ಧ ಪದ ಹೇಳು. ಹಿಂದಿನ ಕಾಲದಲ್ಲಿ ಹೊಲ ಉಳಲು ಬಳಸುತ್ತಿದ್ದ ಸಾಧನಗಳು ಯಾವುವು? ಇದಕ್ಕೆ ಮಾದರಿ ಉತ್ತರಗಳು ಈ ರೀತಿಯಾಗಿವೆ. ಇದು ಮೌಖಿಕ ಒಂದು ಪ್ರಶ್ನೆಗಳ ಮಾದರಿ ಉತ್ತರಗಳು. ಇವೆಲ್ಲವೂ ಸಹಿತ DSCRT ಅವರ ಪ್ರಶ್ನೆ ಕೋಠಿಯಿಂದ ಆಯ್ಕೆ ಮಾಡಿಕೊಂಡಂತಹ ಪ್ರಶ್ನೆಗಳು. 4ನೇ ತರಗತಿ ಕನ್ನಡದ 6ನೇ ಅಧ್ಯಾಯ ದೊಡ್ಡವರು ಯಾರು? ಈ ಒಂದು ಪಾಠದ ಮೇಲೆ ಯಾವ ರೀತಿಯಾಗಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡ್ಕೋಬೋದು ಅಂತ ನೋಡೋಣ. ಮೊದಲನೇದಾಗಿ 10 ಅಂಕಗಳ ಒಂದು ಲಿಖಿತ ಪರೀಕ್ಷೆಗೆ ಮೊದಲನೇ ಮೇನು ಸರಿ ಉತ್ತರ ಆರಿಸಿ ಬರೆಯಿರಿ. 2 ಪ್ರಶ್ನೆ 1 ಅಂಕದ್ದು. ಇಲಿಯ ಕುಟುಂಬದಲ್ಲಿರುವ ಸದಸ್ಯರ ಸಂಖ್ಯೆ ಡ್ಯಾಶ್. ಎರಡನೇದು ಹಗಲಿನಲ್ಲಿ ಬೆಳಕನ್ನು ನೀಡುವವರು ಡ್ಯಾಶ್. 4 ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಮಕ್ಕಳು ಬರಿಬೇಕು. 2ನೇ ಮೇನು ಹೊಂದಿಸಿ ಬರೆಯಿರಿ. ಇದು 4 ಪ್ರಶ್ನೆ 1 ಅಂಕದ್ದು. ಬೆಟ್ಟ, ಜಗತ್ತು, ಮದುವೆ, ಸಂಭ್ರಮ. ವಿವಾಹ, ಸಡಗರ, ಪರ್ವತ, ವಿಶ್ವ. 3ನೇ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳು 2 ಅಂಕದ್ದು. ಇಲಿಗಳು ಮೊದಲು ಯಾರ ಬಳಿ ಹೋದವು? 8ನೇದು ತಂದೆ ಇಲಿಯು ಏನೆಂದು ಹೇಳಿತು? ಈ ರೀತಿಯಾಗಿ 10 ಅಂಕಕ್ಕೆ ನಾವು ಲಿಖಿತ ಪರೀಕ್ಷೆಯನ್ನು ಕೊಟ್ಕೋಬಹುದು. ಅದೇ ರೀತಿಯಾಗಿ ಮೌಖಿಕ ಒಂದು ಪ್ರಶ್ನೆಗಳನ್ನು 5 ಅಂಕಕ್ಕೆ ಬೆಳಕು ಪದದ ವಿರುದ್ಧ ಪದ ಹೇಳು. ಅದೇ ರೀತಿಯಾಗಿ ಕುಟುಂಬ ಈ ಒಂದು ಪದದ ಬಹುವಚನ ರೂಪ ಹೇಳು. ದೊಡ್ಡವರು ಈ ಒಂದು ಪದವನ್ನು ಬಳಸಿಕೊಂಡು ಸ್ವಂತ ವಾಕ್ಯ ಮಾಡು. ಬಹಳ ಈ ಪದದ ಸಮಾನಾರ್ಥಕ ಪದ ಹೇಳು. 5ನೇದು ಜಗತ್ತನ್ನು ಬೆಳಗುವವರು ಯಾರು? ಈ ರೀತಿಯಾಗಿ 5 ಮಾರ್ಕ್ಸ್ಗೆ ಮೌಖಿಕ ಪ್ರಶ್ನೆಗಳನ್ನು ರೆಡಿ ಮಾಡ್ಕೋಬಹುದು. ಇದರ ಒಂದು ಮಾದರಿ ಉತ್ತರಗಳು ಈ ರೀತಿಯಾಗಿವೆ. ಇವು 8 ಲಿಖಿತ ಪರೀಕ್ಷೆಯ ಮಾದರಿ ಉತ್ತರಗಳು. ಅದೇ ರೀತಿಯಾಗಿ ಮುಂದಿನ ಒಂದು 5 ಉತ್ತರಗಳು ಮೌಖಿಕ ಪರೀಕ್ಷೆಯ ಮಾದರಿ ಉತ್ತರಗಳಾಗಿವೆ. ಇವಾಗ 5ನೇ ತರಗತಿಯ ಗದ್ಯ ಭಾಗ 5 ಮತ್ತು 6 ಈ 2 ಅಧ್ಯಾಯಗಳ ಮೇಲೆ ಯಾವ ರೀತಿಯಾಗಿ 10 ಅಂಕಗಳ ಮತ್ತು 5 ಅಂಕಗಳು ಮೌಖಿಕ ಈ ರೀತಿಯಾಗಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡ್ಕೋಬೋದು ಅಂತ ನೋಡೋಣ. ಈಗ ಗದ್ಯ ಭಾಗ 5 ಪಂಜರ ಶಾಲೆ ಈ ಒಂದು ಗದ್ಯ ಭಾಗದ ಮೇಲೆ ಮೊದಲು 10 ಅಂಕದ ಲಿಖಿತ ಪರೀಕ್ಷೆಯನ್ನು ನೋಡೋಣ. ಮೊದಲನೇ ಮೇನು ಬಿಟ್ಟ ಸ್ಥಳ ತುಂಬಿರಿ. 2 ಪ್ರಶ್ನೆಗಳು 1 ಅಂಕದ್ದು. ಬನ್ನಿ ಬನ್ನಿ ಡ್ಯಾಶ್ ತಿನ್ನಿ ಬೇಗ ಹಾರಿ ಬನ್ನಿ. 2ನೇದು ಒಂದು ಪಕ್ಷಿಯ ಡ್ಯಾಶ್ದಲ್ಲೂ ರಾಜನ ಆಸಕ್ತಿ ಎಷ್ಟಿದೆ ಎನ್ನುವುದು. 2ನೇ ಮೇನು ಸರಿ ಉತ್ತರ ಆರಿಸಿ ಬರೆಯಿರಿ. 2 ಪ್ರಶ್ನೆಗಳು 1 ಅಂಕದ್ದು.
ರಾಮನ ದೆಸೆಯಿಂದ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಪ್ರಥಮ, ಸಪ್ತಮಿ, ತೃತೀಯ, ಪಂಚಮಿ. ಬೆಟ್ಟವನ್ನು ಈ ಪದದಲ್ಲಿರುವ ನಾಮ ಪ್ರಕೃತಿ ಬೆಟ್ಟ, ಬೆಟ್ಟದ, ಬೆಟ್ಟವನ್ನು, ಬೆಟ್ಟದಲ್ಲಿ. ಮೂರನೇ ಮೇನು ಒಂದು ವಾಕ್ಯದಲ್ಲಿ ಉತ್ತರಿಸಿ. 2 ಪ್ರಶ್ನೆಗಳು, 1 ಅಂಕದ್ದು. ಗಿಳಿಮರಿಯು ಏನನ್ನು ತಿನ್ನಲು ತನ್ನ ಬಳಗವನ್ನು ಕರೆಯಿತು? 6ನೇದು, ರಾಜನು ಗಿಳಿಮರಿಯನ್ನು ಯಾವ ಶಾಲೆಗೆ ಸೇರಿಸಲು ಆದೇಶ ಮಾಡಿದನು? 4ನೇ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳು 2 ಅಂಕದ್ದು. ಅದರಲ್ಲಿ 7ನೇದು, ಹಂಸ ಕೊಳದಲ್ಲಿ ಈಜುತ್ತಿದೆ. ಈ ವಾಕ್ಯವನ್ನು ಸರಿಪಡಿಸಿ ಬರೆ. ಗಿಳಿಮರಿಯ ಬಗೆಗೆ ಮಂತ್ರಿಯು ರಾಜನಿಗೆ ಏನು ಹೇಳಿದನು? ಇವಿಷ್ಟು 10 ಅಂಕದ ಲಿಖಿತ ಪ್ರಶ್ನೆಗಳಾದವು. ಈಗ 5 ಅಂಕಕ್ಕೆ ಮೌಖಿಕ ಪ್ರಶ್ನೆಗಳು. ಮನೆ ಪ್ಲಸ್ ಅಲ್ಲಿ ಈ ಪದವನ್ನು ಕೂಡಿಸಿ ಓದು. ನಾನು ಹಣ್ಣನ್ನು ತಿಂದೆನು. ಈ ಒಂದು ವಾಕ್ಯದ ಬಹುವಚನ ರೂಪ ಹೇಳಿರಿ. ಶುಕ ಈ ಒಂದು ಪದದ ಸಮಾನಾರ್ಥಕ ಪದ ಹೇಳು. ಖಗ ಈ ಒಂದು ಪದದ ಸಮಾನಾರ್ಥಕ ಪದ ಹೇಳು. ರಾಜನು ಯಾರನ್ನು ಶಿಕ್ಷಣ ಮಂತ್ರಿಯನ್ನಾಗಿ ನೇಮಿಸಿದನು? ಈ ರೀತಿಯಾಗಿ ನಾವು 10+5 ಅಂತ ಡಿವೈಡ್ ಮಾಡಿಕೊಂಡು 10 ಲಿಖಿತ 5 ಮೌಖಿಕ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡ್ಕೋಬಹುದು. ಇದರ ಒಂದು ಮಾದರಿ ಉತ್ತರವನ್ನು ನೋಡೋಣ. ಐದನೇ ತರಗತಿ 6ನೇ ಘಟಕ ಮಲಜ್ಜಿಯ ಮಳಿಗೆ. ಈ ಒಂದು ಪಾಠದ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ರಚನೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲನೇ ಮೇನು ಹೊಂದಿಸಿ ಬರೆಯಿರಿ. 4 ಪ್ರಶ್ನೆಗಳು 1 ಅಂಕದ್ದು. ತಂದೆಗೆ, ತಾಯಿಗೆ, ಗೆಳೆಯ, ಗುರುಗಳಿಗೆ. ಈ ಕಡೆ ಮಾತೃಶ್ರೀ, ತೀರ್ಥರೂಪ, ಪೂಜ್ಯ, ಆತ್ಮೀಯ. 2ನೇ ಮೇನು ಒಂದು ವಾಕ್ಯದಲ್ಲಿ ಉತ್ತರಿಸಿ. 2 ಪ್ರಶ್ನೆಗಳು 1 ಅಂಕದ್ದು. ಮಲಜ್ಜಿಯ ಕೋರ್ಟ್ನಲ್ಲಿ ವಕೀಲರ ಶುಲ್ಕ ಎಷ್ಟು? 6ನೇದು, ಸೃಜನನಿಗೆ ಮಲಜ್ಜಿಯ ಮಳಿಗೆ ಯಾವ ಲೋಕದಂತೆ ತೋರಿದೆ? 3ನೇ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳು 2 ಅಂಕದ್ದು. ಮಲಜ್ಜಿಯ ಮಳಿಗೆಯಲ್ಲಿ ದೊರೆಯುವ ವಸ್ತುಗಳು ಯಾವುವು? ನಿಮ್ಮ ತಂದೆಯವರಿಗೆ ನಿನ್ನ ಶಾಲೆಯ ವಿಶೇಷತೆಗಳನ್ನು ತಿಳಿಸಿ ಒಂದು ಪತ್ರ ಬರೆ. ಈ ರೀತಿಯಾಗಿ 10 ಅಂಕಕ್ಕೆ ಒಂದು ಮಾದರಿ ಈ ರೀತಿಯಾಗಿದೆ. 5 ಮೌಖಿಕ ಪ್ರಶ್ನೆಗಳು 5 ಮಾರ್ಕ್ಸ್ಗೆ. ಹೋಗುತ್ತಿದ್ದಾಳೆ ಈ ಪದದಲ್ಲಿನ ಧಾತುವನ್ನು ಗುರುತಿಸು. ಕಲ್ಲನ್ನು ಈ ಒಂದು ಪದದಲ್ಲಿನ ನಾಮ ಪ್ರಕೃತಿಯನ್ನು ಗುರುತಿಸು. ತುರ್ತು ಈ ಪದದ ಸಮಾನಾರ್ಥಕ ಪದ ಹೇಳು. ಪತ್ರದ ವಿಧಗಳನ್ನು ಹೆಸರಿಸು. ಇದಕ್ಕೆ ಮಾದರಿ ಉತ್ತರಗಳು ಈ ರೀತಿಯಾಗಿದೆ. ಭಾಷಾ ವಿಷಯಗಳಿಗೆ ಪದ್ಯ ಭಾಗ ಮತ್ತು ಗದ್ಯ ಭಾಗವನ್ನು ಸೇರಿಸಿ ಟೆಸ್ಟ್ ಕೊಟ್ಕೋಬಹುದು, ಯೂನಿಟ್ ಟೆಸ್ಟನ್ನು ಮಾಡ್ಕೋಬಹುದು ಅಂತ ಒಂದು ಮಾಹಿತಿ ಇದೆ ಅಲ್ವಾ. ಈ ಒಂದು 5ನೇ ಕ್ಲಾಸ್ ಕನ್ನಡ ಆಗಿರ್ಬೋದು, 4ನೇ ಕ್ಲಾಸ್ ಕನ್ನಡ ಆಗಿರ್ಬೋದು, ಪದ್ಯ ಭಾಗ ಬೇರೆ, ಗದ್ಯ ಭಾಗ ಬೇರೆ ಬೇರೆ ಪಾಠದ ಹೆಸರುಗಳನ್ನು ತೋರಿಸ್ತಾ ಇದೆ. ಹೀಗಾಗಿ ನಾವು ಬೇರೆ ಬೇರೆಯಾಗಿ ಮಾರ್ಕ್ಸನ್ನು ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಇವತ್ತಿನ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೇನೆ. ಇನ್ನಷ್ಟು ಒಂದು ಪ್ರಶ್ನೆ ಪತ್ರಿಕೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.